ಅಪ್ಪ ಇವಾಗ ತಾನೇ ಕೆಲಸ ಎಲ್ಲ ಮುಗಿಸಿ ನೆಮ್ಮದಿಯಾಗಿ ಟಿ ವಿ ನೋಡೋಕ್ಕಾಗ್ತೈತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ನಮ್ಮ ವಿಡಿಯೋಗಳು ಗ್ರ್ಯಾಂಡ್ ಮಾ ಸೀರೀಸ್ನಲ್ಲಿ ಇಷ್ಟವಾಗಿರೋ ಎಪಿಸೋಡ್ಸನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಥರ ಕಾನ್ಸೆಪ್ಟ್ಸ್ ಬೇಕೋ ಅದನ್ನು ಸಹಿತ ತಿಳಿಸಿ. ಅದನ್ನು ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಜನರೇ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಹಾಯ್ ಗಂಗಾ, ಏನು ಮಾಡ್ತಾ ಇದೀಯಾ? ಹಾಯ್ ರೀ ಅತ್ತೆ, ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಕ್ಕಳನ್ನೆಲ್ಲ ಮಲಗಿಸಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಬಂದೆ. ಹೌದಾ, ಒಳ್ಳೇದಾಯಿತು ತಗೋ ಗಂಗಾ. ಇದು ತಗೋ, ನಿಂಗೋಸ್ಕರ ಒಂದು ಕೇಕ್ ಮಾಡಿದ್ದೀನಿ. ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೌದಾ ರೀ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರೀ ಅತ್ತೆ. ರೀ ಗಂಗಾ, ಮರ್ತೇ ಹೋಗಿತ್ತು ನೀನು ಹುಟ್ಟಿದಬ್ಬ ಇವತ್ತು ಅಂತ. ನಾನು ಆಮೇಲೆ ನನಗೆ ನೆನಪಾಯಿತು, ಅದಕ್ಕೆ ನಾನೇ ಆದರೆ ಕೈಯಾರೆ ಮಾಡಿದ ಕೇಕು. ಪರವಾಗಿಲ್ಲ ಅತ್ತೆ, ಅರ್ಥ ಆಗುತ್ತೆ ನನಗೆ. ದಯಮಾಡಿ ತುಂಬ ಥ್ಯಾಂಕ್ಸ್. ನನಗೆ ನೀವು ಇದು ಮಾಡಿ ನಿಮ್ಮ ಪ್ರೀತಿಯಿಂದ ಮಾಡಿರೋದು. ಸ್ವಲ್ಪ ತಿಂತೀನಿ ಅತ್ತೆ, ತಿಂದ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ. ಬೆಳಗ್ಗೆ ತಿಂತೀನಿ. ಆಯಿತು ಗಂಗಾ, ನಿಂಗೆ ಇಷ್ಟನೋ ಅಷ್ಟು ತಿನ್ನು, ಮಿಕ್ಕಿದ ಬೆಳಗ್ಗೆ ತಿನ್ನಿವಂತ. ಗಂಗಾ ತಗೋ, ನಿಂಗೆ ಇಷ್ಟವಾದ ಗುಲಾಬಿ ಹೂವು ನಿಂಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ತಗೋ. ವಾವ್ ರೀ ಅತ್ತೆ, ನೀವು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಾ. ಎಲ್ಲರಿಗೂ ನಿಮ್ಮಂಥ ಅತ್ತೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ರೀ ಅತ್ತೆ. ನಿಜ, ಹೂವು ಅಂದರೆ ಹುಡುಗಿರಿಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ರೀ ಅತ್ತೆ.